Hello everyone, welcome to Navras Maths Tutorials, exercise number 12.3, third question. ನೋಡಿ ಏನ್ ಕೊಟ್ಟಿದ್ದಾರೆ. If a figure has two or more lines of symmetry, should it have rotational symmetry of order more than one ಅಂತ ಹೇಳಿದ್ದಾರೆ. ಇದಕ್ಕೆ ನಾವೇನ್ ಹೇಳ್ಬೋದು ಆನ್ಸರ್ ಎಸ್ ಅಂತ ಹೇಳ್ಬೋದು. ಎಸ್ ಎಸ್ ಅಂದ್ರೆ ಹೆಂಗೆ ಅವು ಅಂತ ಹೇಳ್ಬೇಕಲ್ಲ, ಜಸ್ಟಿಫೈ ಮಾಡ್ಬೇಕಲ್ಲ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಸ್ಕ್ವೇರ್ ತಗೊಂಡಿದೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಮಿಡ್ ಪಾಯಿಂಟ್ ಜಾಯಿನ್ ಮಾಡಿದ್ರೆ ನಮ್ಗೆ ನೋಡಿ ಲೈನ್ ಆಫ್ ಸಿಮೆಟ್ರಿ ಆಯ್ತಲ್ವಾ, ಓವರ್ಲ್ಯಾಪ್ ಆಗುತ್ತೆ. ಸೊ ಒಂದ್ ಲೈನ್ ಆಫ್ ಸಿಮೆಟ್ರಿ ಆಯ್ತು. ಇಲ್ಲಿ ಮಿಡ್ ಪಾಯಿಂಟ್ ಜಾಯಿನ್ ಮಾಡಿದ್ರೆ ಸ್ಕೇಲ್ ತಗೊಂಡು ಡ್ರಾ ಮಾಡಿ ನಾನು ಫ್ರೀ ಹ್ಯಾಂಡ್ ಆಗಿ ಡ್ರಾ ಮಾಡ್ತೇನೆ. ಇಲ್ಲಿ ಒಂದು ಲೈನ್ ಆಫ್ ಸಿಮೆಟ್ರಿ ಆಯ್ತು. ಈಗ ಡಯಾಗ್ನಲ್ಸ್ ಕೂಡ ನಾವು ಜಾಯಿನ್ ಮಾಡಿದ್ರೆ ಸ್ಕ್ವೇರ್ ಅಲ್ವಾ, ಸೊ ಇಲ್ಲಿನೂ ಲೈನ್ ಆಫ್ ಸಿಮೆಟ್ರಿ ಆಗುತ್ತೆ. ನೋಡಿ ಓವರ್ಲ್ಯಾಪ್ ಆಗುತ್ತಲ್ವಾ. ಸೊ ಇಲ್ಲಿ ಎಷ್ಟು ಬಂತು, ಲೈನ್ ಆಫ್ ಸಿಮೆಟ್ರಿ 4 ಬಂತು ಅಲ್ವಾ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಇಫ್ ಫಿಗರ್ ಹ್ಯಾಸ್ 2 or more lines of symmetry, should it have rotational symmetry of order more than 1? ನೋಡಿ ಇದು ರೊಟೇಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇಲ್ಲಿ ಪಿ ಅಂತ ಪಾಯಿಂಟ್ ಮಾಡ್ಕೊಂಡಿದ್ವಿ, ಇದನ್ನ ರೊಟೇಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ನೋಡಿ 90 ಡಿಗ್ರಿ ರೊಟೇಟ್ ಮಾಡಿದ್ರೆ ಈ ತರ ಈ ಪಿ ಇಲ್ಲಿ ಬರುತ್ತೆ, ಸೇಮ್ ಶೇಪ್ ಅಲ್ಲೇ ಇರುತ್ತೆ ಅಲ್ವಾ. ಒಂದ್ ಆರ್ಡರ್ ಆಫ್ ಸಿಮೆಟ್ರಿ ಆಯ್ತು. ಸೊ ಇದನ್ನ ಮತ್ತೆ ರೊಟೇಟ್ ಮಾಡ್ತೀವಿ 90 ಡಿಗ್ರಿ. ಮತ್ತೆ ರೊಟೇಟ್ ಮಾಡಿದಾಗ ಸೇಮ್ ಶೇಪ್ ಅಲ್ಲಿ ಇರುತ್ತೆ, ಪಿ ಮಾತ್ರ ಇಲ್ಲಿ ಬರುತ್ತೆ ಅಲ್ವಾ. ಮತ್ತೆ ಈ ತರ ಹಿಂಗೆ ರೊಟೇಟ್ ಮಾಡೋಣ ಕಂಟಿನ್ಯೂ 90 ಡಿಗ್ರಿ. ನೋಡಿ ಮತ್ತೆ ರೊಟೇಟ್ ಮಾಡಿದ್ರೆ ಪಿ ಇಲ್ಲಿ ಬರುತ್ತೆ. ಫಸ್ಟ್ ಇಲ್ಲಿ ಇತ್ತು, ಆಮೇಲೆ ಇಲ್ಲಿಗೆ ಹೋಯ್ತು. ಹಿಂಗ್ ಟರ್ನ್ ಮಾಡಿದಾಗ ಮತ್ತೆ ಹಿಂಗೆ ಟರ್ನ್ ಮಾಡಿದಾಗ ಕೆಳಗ್ ಬಂತು, ಮತ್ತೆ ಹಿಂಗೆ ಟರ್ನ್ ಮಾಡಿದಾಗ ಇಲ್ಲಿ ಹೋಯ್ತು. ನೋಡಿ ಮತ್ತೆ ರೊಟೇಟ್ ಮಾಡಿದ್ವಪ್ಪ, ಮತ್ತೆ ರೊಟೇಟ್ ಮಾಡಿದ್ರೆ ಇದು ಸೇಮ್ ಪೊಸಿಷನ್ ಬರುತ್ತೆ, ಪಿ ಇಲ್ಲಿ ಬರುತ್ತೆ. ಓಕೆ, ಸೊ ಆರ್ಡರ್ ಆಫ್ ರೊಟೇಷನ್ ಸಿಮೆಟ್ರಿ ಎಷ್ಟಾಯ್ತು, ಇಲ್ಲಿ 4 ಆಯ್ತು. ಆರ್ಡರ್ ಆಫ್ ಫೋರ್ ಆಯ್ತಲ್ವಾ. ಲೈನ್ ಆಫ್ ಸಿಮೆಟ್ರಿ ಎಷ್ಟಿತ್ತು, 4 ಬಂದಿತ್ತು. ಸೊ ಆರ್ಡರ್ ಆಫ್ ರೊಟೇಷನಲ್ ಸಿಮೆಟ್ರಿ ಕೂಡ 4 ಬಂದಿದೆ. ಅಂದ್ರೆ ಅವ್ರು ಏನ್ ಕೇಳಿದ್ರೆ ಶುಡ್ ಇಟ್ ಹ್ಯಾವ್ ಅಂತ ಕೇಳಿದಾರಲ್ವಾ, ಎಸ್ ಅಂತ ಹೇಳೋದಕ್ಕೆ ನಾವು ಜಸ್ಟಿಫೈ ಮಾಡಿದ್ವಿ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೋಡಿ ಫಾರ್ ಎಕ್ಸಾಂಪಲ್ ಒಂದು ಸರ್ಕಲ್, ಇದು ಸೆಂಟರ್ ಆಫ್ ದ ಸರ್ಕಲ್. ಈಗ ನಾವು ಸೆಂಟರ್ ಥ್ರೂ ಪಾಸ್ ಮಾಡಿ ಒಂದು ಲೈನ್ ಎಳಿತೀವಿ, ಡ್ರಾ ಮಾಡ್ತೀವಿ. ಈಗ ಇಲ್ಲಿ ನೋಡಿ ಲೈನ್ ಆಫ್ ಸಿಮೆಟ್ರಿ ಆಯ್ತಲ್ವಾ, ಓವರ್ಲ್ಯಾಪ್ ಆಗುತ್ತೆ ಈ ತರ ಫೋಲ್ಡ್ ಮಾಡಿ. ಸೇಮ್ ಅದೇ ರೀತಿ ಸೆಂಟರ್ ಥ್ರೂನೇ ಪಾಸ್ ಆಗ್ಬೇಕು. ನೋಡಿ ಈ ರೀತಿ ಲೈನ್ ಮಾಡ್ತೀವಿ. ಸೊ ಇಲ್ಲಿನೂ ಲೈನ್ ಆಫ್ ಸಿಮೆಟ್ರಿ ಬಂತು, ಓವರ್ಲ್ಯಾಪ್ ಆಗ್ತಾ ಇದೆ. ಸೊ ಇದೇ ರೀತಿ ಇನ್ನು ನಾವು ಈ ರೀತಿ ಮಾಡ್ತೀವಿ. ನೋಡಿ ನೋಡಿ ಎಷ್ಟು ಬೇಕಾದಷ್ಟು ಮಾಡ್ಬೋದಲ್ವಾ. ಸೊ ಓವರ್ಲ್ಯಾಪ್ ಆಗುತ್ತೆ, ಯಾಕಂದ್ರೆ ಇದು ಸರ್ಕಲ್ ಇದೆ ಶೇಪ್. ಹೆಂಗಾದ್ರೂ ನೀವು ಕಟ್ ಮಾಡಿ ಓವರ್ಲ್ಯಾಪ್ ಆಗುತ್ತೆ. ಸೊ ಇಲ್ಲಿ ಎಷ್ಟಿದ್ದಾವೆ ಲೈನ್ ಆಫ್ ಸಿಮೆಟ್ರಿ, ಇನ್ಫಿನಿಟ್ ಇನ್ ಸರ್ಕಲ್ಗೆ ನಮ್ಗೆ ಇನ್ಫಿನಿಟ್ ಲೈನ್ ಆಫ್ ಸಿಮೆಟ್ರಿ ಬರುತ್ತೆ. ಸೊ ರೊಟೇಷನಲ್ ಸಿಮೆಟ್ರಿ ಎಷ್ಟು ಬರುತ್ತೆ ನೋಡ್ರಿ, ಇದನ್ನ ರೊಟೇಟ್ ಮಾಡ್ಕೊಂತ ಹೋಗ್ರಿ. ಈ ತರ ರೊಟೇಟ್ ಮಾಡ್ರಿ, ಎಷ್ಟು ಬೇಕಾದ್ರೂ ರೊಟೇಟ್ ಆಗುತ್ತಲ್ವ. ನೋಡಿ ರೊಟೇಷನ್ ಸೇಮ್ ಶೇಪ್ ಅಲ್ಲೇ ಇರುತ್ತೆ. ಈಗ ಇಲ್ಲಿ ಪಿ ಅಂತ ಇಟ್ಟಿದೀವಿ ಅನ್ಕೊಡ್ರಿ, ಹಿಂಗ್ ರೊಟೇಟ್ ಮಾಡಿದ್ರೇನು ಈಗ ನೋಡಿ ನೀವು ಹೆಂಗಾದ್ರೂ ರೊಟೇಟ್ ಮಾಡಿ, ಈ ಪಿ ಇಲ್ಲಿ ಬಂದಿರ್ಬೋದು,
ಸೇಮ್ ಶೇಪ್ ಅಲ್ಲೇ ಇರುತ್ತೆ, ಯಾಕಂದ್ರೆ ಇದು ಸರ್ಕಲ್. ಸೊ ಆರ್ಡರ್ ಮೋರ್ ದನ್ ಒನ್ ಬಹಳನೇ ಇರ್ತವೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್. ಓಕೆ, ಈಗ ನೆಕ್ಸ್ಟ್ ಒನ್.